ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸಾರಿ ರೇವಣ್ಣವರು 30,000 ತಗೋತಾರೆ, ಇನ್ನೊಂದು ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ 15,000 ತಗೋತಾರೆ. 15,000 ತಗೊಂಡಿದ್ದಂಥ ಹೋದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನು ಬದಲಾವಣೆ ಆಗಿರ್ಬೋದು, ಕಾಂಗ್ರೆಸ್ ಕೂಡ ಗೆಲುವಿನ ಅಂತರ ಭಾಳ ದೂರ ಕ್ರಮಿಸಬೇಕಾದಂಥ, ಭಾಳ ಸ್ಪೀಡ್ ತಗೋಬೇಕಾದಂಥ ಅನಿವಾರ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ನಾನು ಮತ್ತು ಕುಮಾರಸ್ವಾಮಿಯವರ ನೇರ ಸಣಸಾಟದಲ್ಲಿ ಕಾಂಗ್ರೆಸ್ ಪಡೆದಂಥ ಮತ 15,000. ಪುನಃ ಅದೇ ಕಾಂಗ್ರೆಸ್ ಚಿಹ್ನೆಯಲ್ಲಿ ಪುನಃ ನಾವು ಗೆಲುವಿನ ಅಂತರ ದಾಟಬೇಕಾದ್ರೆ ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳು ತಗೋಬೇಕು. 2,06,000 ಮತಗಳಾಗಿದೆ. 1 ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳು ತಗೊಂಡ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. 110, 120 ಈ ರೀತಿ ಮತ ತಗೋಬೇಕು. ನಾನು ಇಲ್ಲಿವರೆಗೂ ತಗೊಂಡಿರೋ ಮತ ಕೇವಲ ಎಲ್ಲ ಚುನಾವಣೆಗಳಲ್ಲೂ 80,000. ನಾನು ಅತಿ ಹೆಚ್ಚು ಮತ 85,000 ತೊಗೊಂಡಿದ್ದೀನಿ. 85,000 ನನಗೆ ಕ್ರೋಢೀಕೃತ ಮತಗಳು ಎಲ್ಲ ಚುನಾವಣೆಗಳಲ್ಲೂ ಕಳೆದ ಚುನಾವಣೆಯಲ್ಲಿ ನಾನು ತೊಗೊಂಡಿದ್ದು 85,000. ಆದರೆ ಈ ಚಿಹ್ನೆ ಬದಲಾವಣೆ ಆಗಿದೆ. NDA ಏನಿಲ್ಲ, ನಾನು ಇವಾಗ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿ ಆಗಿದ್ದೀನಿ. ಅವು 2 ಪಕ್ಷಗಳು ಸೇರಿಕೊಂಡಿದೆ. ಈ ತಾಲೂಕಲ್ಲಿ ನಾವೇನೇ ಒಂದಷ್ಟು ಕಳೆದ 15 ವರ್ಷಗಳಿಂದ BJP ಮತಗಳನ್ನು ಹೆಚ್ಚಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಹಾಗಾಗಿ BJP ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಗೊತ್ತು, ಪಾರ್ಲಿಮೆಂಟಲ್ಲೂ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರು. ಆ ಕಾಂಬಿನೇಷನ್ ಮುಂದೆ ಏಕಾಂಗಿಯಾಗಿ ಕಾಂಗ್ರೆಸ್ ಎಷ್ಟು ಹೋರಾಟ ಮಾಡುತ್ತೆ ಅನ್ನೋದು ಪ್ರಶ್ನೆ. ಹಾಗಾಗಿ ನಾವು ಗೆಲ್ತೀವಿ, ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಕ್ಕೋಸ್ಕರ ಗೆಲ್ತೀವಿ ಅನ್ನೋ ಸಮಾಧಾನ ಮಾತಾಡೋದು ಕೂಡ ಸಮಬಲದ ಹೋರಾಟ ಇದೆ. ನಾನೇನು ಸೋಲು ಒಪ್ಕೊಬಿಟ್ಟೆ ಅಂತ ನೀವು ಯಾರು ಬಿಂಬಿಸಬೇಡಿ. ಸಮಬಲದ ಹೋರಾಟ ಇದೆ. ಯಾರು ಗೆದ್ರೂ ಫೋಟೋ ಫಿನಿಶ್ ಅಂತೀವಲ್ಲ, ಆ ಥರ ಚುನಾವಣೆಯಲ್ಲಿ ಆಗ್ಬೋದು.